ಏಜ್ ಆಗ್ತಿದ್ದಂಗೆ ಕೂದಲು ಬಿಳಿ ಆಗೋದು ನಾರ್ಮಲ್. ಯೂಶಲಿ ಮಿಡ್ 30s 40s ಇಂದ ಸ್ಟಾರ್ಟ್ ಆಗುತ್ತೆ. ಆದ್ರೆ ಇತ್ತೀಚೆಗೆ ಸ್ಕೂಲ್ ಕಾಲೇಜ್ ಡೇಸ್ ಅಲ್ಲೇ ಕೆಲವರಿಗೆ ಗ್ರೇ ಹೇರ್ ಬರ್ತಾ ಇದೆ. ಕೆಲವರು ಇದನ್ನ ಇಗ್ನೋರ್ ಮಾಡ್ತಾರೆ, ಇನ್ ಕೆಲವರು ಬಿಳಿ ಕೂದಲನ್ನ ಕಿತ್ತಾಕ್ಬಿಡ್ತಾರೆ. ಎರಡೂ ಡೇಂಜರಸ್. ಕಿತ್ರೆ ಮತ್ತೆ ಮತ್ತೆ ಬರುತ್ತೆ, ಇಗ್ನೋರ್ ಮಾಡಿದ್ರೆ ರೀಸನ್ ತಿಳ್ಕೊಳ್ದೆ ಇನ್ನು ವರ್ಸ್ಟ್ ಆಗುತ್ತೆ. ಸೊ ಇದಕ್ಕೆ ಏನ್ ರೀಸನ್, ಅದನ್ನ ಹೇಗ್ ಫಿಕ್ಸ್ ಮಾಡ್ಕೊಳ್ಳೋದು, ಆಯುರ್ವೇದ ಎಕ್ಸ್ಪರ್ಟ್ ಹೇಳಿರೋ ಮದ್ದೇನು, ಎಲ್ಲದನ್ನ ಹೇಳ್ತೀನಿ. ವೆಲ್ಕಮ್ ಟು GSS ಮಾಧ್ಯಮ. ನಮ್ ಕೂದಲಿಗೆ ಬಣ್ಣ ಕೊಡೋದು ಮೆಲನಿನ್ ಅನ್ನೋ ಪಿಗ್ಮೆಂಟ್. ಏಜ್ ಇನ್ಕ್ರೀಸ್ ಆದಾಗ ಮೆಲನಿನ್ ಡಿಕ್ರೀಸ್ ಆಗೋದು ನಾರ್ಮಲ್. ಆದ್ರೆ ಕೆಲವರಲ್ಲಿ ಈ ಪ್ರಾಸೆಸ್ ತುಂಬಾ ಬೇಗ ಸ್ಟಾರ್ಟ್ ಆಗಿ ಕೂದಲು ಬಿಳಿ ಆಗೋದನ್ನೇ ಪ್ರಿಮೆಚ್ಯೂರ್ ಗ್ರೇಯಿಂಗ್ ಅಂತ ಹೇಳೋದು. ಇದಕ್ಕೆ ತುಂಬಾ ಕಾರಣಗಳಿರುತ್ತವೆ. ವ್ಯಕ್ತಿಯಿಂದ ವ್ಯಕ್ತಿಗೆ ಈ ರೀಸನ್ಸ್ ಅಲ್ಲಿ ವ್ಯತ್ಯಾಸ ಇರುತ್ತೆ. ಕೆಲವರಿಗೆ ಜೆನೆಟಿಕ್ಸ್ ಇಂದ, ಅಂದ್ರೆ ಅಪ್ಪ ಅಮ್ಮಂಗೆ ಬೇಗ ಕೂದಲು ಬಿಳಿ ಆದ್ರೆ ಮಕ್ಕಳಿಗೂ ಬೇಗ ಆಗೋ ಚಾನ್ಸಸ್ ಇರುತ್ತೆ. ಇದು ಬಿಟ್ರು ಕೂದಲು ಬೇಗ ಬಿಳಿ ಆಗೋದಿಕ್ಕೆ ನಾವೇ ಕಾರಣ. ಹೆಂಗೆ ಅಂದ್ರೆ ಒಂದ್ ಎಕ್ಸಾಂಪಲ್ ಹೇಳ್ತೀನಿ. ನಾವು ಮಾವಿನ ಹಣ್ಣಿನ ವಾಟೆ ಅಥವಾ ಅದ್ರದ್ ಸೀಡ್ ನ ನೆಟ್ಟು ಆ ಮರದಿಂದ ಸೇಬ್ ಯಾಕೆ ಬರ್ತಿಲ್ಲ ಅಂತ ಯೋಚನೆ ಮಾಡಿದ್ರೆ ಏನ್ ಯೂಸ್ ಅಲ್ವಾ? ಮಾವಿನ ಹಣ್ಣಿನ ಸೀಡ್ ಹಾಕಿದ್ಮೇಲೆ ಅದೇ ರಿಸಲ್ಟ್ ಬರೋದು. ಇದು ನಮ್ ದೇಹಕ್ಕೂ ಕೂಡ ಅನ್ವಯ ಆಗುತ್ತೆ. ನಾವ್ ಏನ್ ಫೀಡ್ ಮಾಡ್ತೀವಿ ಅದೇ ರಿಸಲ್ಟ್ ಸಿಗೋದು. ಹಾಗಾದ್ರೆ ಕೂದಲು ಬೇಗ ಬಿಳಿ ಆಗೋದಿಕ್ಕೆ ನಾವ್ ಏನ್ ಮಾಡ್ತಾ ಇದೀವಿ? ಲೆಟ್ಸ್ ಅಂಡರ್ಸ್ಟ್ಯಾಂಡ್. ಮೊದಲನೇದು ಲೈಫ್ ಸ್ಟೈಲ್. ಜಂಕ್ ಫುಡ್, ಸೆಡೆಂಟ್ರಿ ಲೈಫ್, ಸ್ಕ್ರೀನ್ ಟೈಮ್ ಇದೆಲ್ಲ ಜಾಸ್ತಿ ಮಾಡ್ತಾ ಇದೀವಿ. ಒಳ್ಳೆ ಊಟ, ನಿದ್ದೆ ಎಲ್ಲ ಕಮ್ಮಿ ಮಾಡ್ತಾ ಇದೀವಿ. ಇದರಿಂದ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಆಗ್ತಾ ಇದೆ. ವೈಟಮಿನ್ B12, ಐರನ್, ಕಾಪರ್, ಫಾಲಿಕ್ ಆಸಿಡ್ ಇದೆಲ್ಲ ಕಮ್ಮಿ ಆಗಿ ಹೇರ್ ಫಾಲಿಕಲ್ಸ್ ವೀಕ್ ಆಗ್ತಾ ಇದೆ. ಮೆಲನಿನ್ ಪ್ರೊಡಕ್ಷನ್ ಡೌನ್ ಆಗ್ತಾ ಇದೆ. ಅಂಡ್ ಕೆಲವರು ಸ್ಮೋಕ್ ಮಾಡೋದ್ರಿಂದ ಕೂಡ ಆಕ್ಸಿಡೇಟಿವ್ ಸ್ಟ್ರೆಸ್ ಆಗಿ ಮೆಲನಿನ್ ಡ್ಯಾಮೇಜ್ ಆಗ್ತಾ ಇದೆ. ಮತ್ತೆ ಕೆಮಿಕಲ್ ಪ್ರಾಡಕ್ಟ್ಸ್ ಜಾಸ್ತಿ ಯೂಸ್ ಮಾಡಿದ್ರು ಹಿಂಗೆಲ್ಲ ಆಗುತ್ತೆ. ಇನ್ನು ಕೋಪ, ಸ್ಟ್ರೆಸ್, ಟೆನ್ಷನ್ ಇವು ಕೂಡ ಕೂದಲು ಬೇಗ ಬಿಳಿ ಆಗೋದಕ್ಕೆ ರೀಸನ್. ನೀವು ಕೇಳಿರ್ಬೋದು, ಯಾರಾದ್ರೂ ಟೆನ್ಷನ್ ಮಾಡ್ಕೊಂಡಿದ್ರೆ ಹೇಳ್ತಾರೆ, ಅಷ್ಟೊಂದು ಯೋಚನೆ ಮಾಡ್ಬೇಡ, ಕೂದಲು ಬೇಗ ಬೆಳ್ಳಗಾಗುತ್ತೆ ಅಂತ. ಅವ್ರು ಹೆಂಗ್ ತಿಳ್ಕೊಂಡು ಹೇಳ್ತಾರೋ ಗೊತ್ತಿಲ್ಲ, ಬಟ್ ಅದ್ ನಿಜ. ಮತ್ತೆ ಆಯುರ್ವೇದದ ಪ್ರಕಾರ ಪಿತ್ತದೋಷ ಇಂಬ್ಯಾಲೆನ್ಸ್ ಆದ್ರೆ ಮೆಲನಿನ್ ವೀಕ್ ಆಗಿ ಬೇಗ ಹೇರ್ಸ್ ವೈಟ್ ಆಗುತ್ತೆ. ಮತ್ತೆ ಏನಾದ್ರೂ ಹೆಲ್ತ್ ಇಶ್ಯೂಸ್ ಇದ್ದು ಲಾಂಗ್ ಟರ್ಮ್ ಟ್ಯಾಬ್ಲೆಟ್ಸ್ ಮೇಲೆ ಡಿಪೆಂಡ್ ಇರೋ ಕೆಲವರಲ್ಲೂ ಕೂಡ ಈ ಪ್ರಾಬ್ಲಮ್ ನ ನಾವು ನೋಡ್ಬೋದು. ಸೊ ಇದಕ್ಕೆ ಏನ್ ಸೊಲ್ಯೂಷನ್ ಹಾಗಿದ್ರೆ? ಇದಕ್ಕೆ ಏನ್ ಕಾರಣನೋ ಅದೇ ಸೊಲ್ಯೂಷನ್. ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳೋದು. ಆಹಾರ ಶೈಲಿನ ಬದಲಾಯಿಸಿ. ವೈಟಮಿನ್ B12 ಹೆಚ್ಚಿಗೆ ಇರೋಂಥ ಹಾಲು, ಮೊಸರು, ಮೊಟ್ಟೆ, ಮೀನು ತಿನ್ನೋದು. ಐರನ್ ಜಾಸ್ತಿ ಇರೋ ಹಸಿರು ಸೊಪ್ಪು, ಬೇಳೆ, ಕಾಪರ್ ರಿಚ್ ಇರೋಂಥ ಎಳ್ಳು, ಕೊಬ್ಬರಿ, ಮಶ್ರೂಮ್, ಬೀನ್ಸ್ ಇದೆಲ್ಲ ತಿನ್ನೋದು. ಇನ್ನು ಪಿತ್ತ ಕಮ್ಮಿ ಮಾಡೋ ಫ್ರೂಟ್ಸ್ ಅಂದ್ರೆ ದಾಳಿಂಬೆ, ದ್ರಾಕ್ಷಿ ತಗೊಳ್ಳೋದು. ಒಟ್ನಲ್ಲಿ ಜಂಕ್ ನ ಸ್ಟಾಪ್ ಮಾಡಿ ಹಣ್ಣು, ತರಕಾರಿ, ಸೊಪ್ಪು ಇಂಥವನ್ನ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಜೊತೆಗೆ ಆಯುರ್ವೇದಿಕ್ ಸ್ಪೆಷಲ್ ಫುಡ್ಸ್ ಅಂದ್ರೆ ಆಮ್ಲ, ಇದರಲ್ಲಿ ವೈಟಮಿನ್ C, ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇದನ್ನ ತಿಂದ್ರೂ ಕೂಡ ತುಂಬಾನೇ ಪ್ರಯೋಜನ. ಮತ್ತೆ ಕರಿಬೇವಿನ ಸೊಪ್ಪು ಇದು ಕೂಡ ತುಂಬಾನೇ ಒಳ್ಳೇದು. ಊಟದಲ್ಲಿದ್ರೆ ಪಕ್ಕ ಕೆತ್ತಿಡ್ಬೇಡಿ. ಇನ್ನೊಂದು ಫಿಸಿಕಲಿ ಆಕ್ಟಿವ್ ಇರೋದು. ಯೋಗಾಸನ ಲೈಕ್ ಸರ್ವಾಂಗಾಸನ, ವಿಪರೀತ ಕರಣಿ ಇವು ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡುತ್ತೆ. ಪ್ರಾಣಾಯಾಮ ಸ್ಟ್ರೆಸ್ ನ ರೆಡ್ಯೂಸ್ ಮಾಡುತ್ತೆ. ಇದೆಲ್ಲ ಓವರ್ ಆಲ್ ಹೆಲ್ತ್ಗೂ ಕೂಡ ತುಂಬಾನೇ ಒಳ್ಳೇದು. ಈಗ ಆಯುರ್ವೇದ ಎಕ್ಸ್ಪರ್ಟ್ ಸಜೆಸ್ಟ್ ಮಾಡಿರೋ 2 ರೆಮಿಡಿನ ಹೇಳ್ತೀನಿ, ಟ್ರೈ ಮಾಡ್ಬೋದು. ಮೊದಲನೇದು ತ್ರಿಫಲ ಚೂರ್ಣ. ಒಂದ್ ಅರ್ಧ ಸ್ಪೂನ್ ತ್ರಿಫಲ ಚೂರ್ಣಕ್ಕೆ 1/4 ಸ್ಪೂನ್ ಅಷ್ಟು ಜೇನುತುಪ್ಪ ಹಾಕಿ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ತಗೊಳ್ಳೋದು. ಇದರಲ್ಲಿ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಇವೆ, ಟ್ಯಾನಿನ್ಸ್ ಮತ್ತೆ ಕಾಪರ್ ಇದೆ. ಇದು ಹೇರ್ ಡಾರ್ಕನಿಂಗ್ ಗೆ ಸಪೋರ್ಟ್ ಮಾಡಿ ಪ್ರಿಮೆಚ್ಯೂರ್ ಗ್ರೇಯಿಂಗ್ ನ ಸ್ಲೋ ಡೌನ್ ಮಾಡುತ್ತೆ. ಬೇಕಿದ್ರೆ ತ್ರಿಫಲ ಚೂರ್ಣ ಅಂಡ್ ಅಲೋವೆರಾ ಜೆಲ್ ನ ಕೂಡ ಮಿಕ್ಸ್ ಮಾಡಿ ಹೇರ್ ಪ್ಯಾಕ್ ಮಾಡಿ ತಲೆಗೆ ಹಚ್ಕೊಂಡು 20 ನಿಮಿಷ ಬಿಟ್ಟು ಕೂಡ ಹೇರ್ ವಾಶ್ ಮಾಡ್ಕೊಳ್ಬಹುದು. ಇನ್ನೊಂದು ಅಶ್ವಗಂಧ. ಇದನ್ನ ಟೀ ರೂಪದಲ್ಲಿ ತಗೊಳ್ಬಹುದು. ಪ್ರಿಮೆಚ್ಯೂರ್ ಗ್ರೇ ಹೇರ್ಗೆ ಕಾರಣ ಆಗೋ ಕಾರ್ಟಿಸಾಲ್ ಲೆವೆಲ್ಸ್ ಅಂದ್ರೆ ಸ್ಟ್ರೆಸ್ ಹಾರ್ಮೋನ್ಸ್ ನ ಅಶ್ವಗಂಧ ಕಮ್ಮಿ ಮಾಡುತ್ತೆ. ಈ ರೆಮಿಡೀಸ್ ನ ಟ್ರೈ ಮಾಡಬಹುದು. ಇದಕ್ಕೆ ನಿಮ್ ದೇಹ ಹೇಗೆ ರಿಯಾಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆನೂ ಗಮನ ಇರಲಿ. ಒನ್ಸ್ ಅಗೈನ್ ಮಾಡರೇಷನ್ ಈಸ್ ದ ಕೀ. ಸೊ ಯಾರೆಲ್ಲ ಇದನ್ನ ನೋಡ್ತಾ ಇದ್ದೀರಾ, ನಿಮಗೆ ಕೂದಲು ಬೇಗ ಬಿಳಿ ಆಗಿದ್ರೆ ಅಥವಾ ಪೇರೆಂಟ್ಸ್ ಇದನ್ನ ನೋಡ್ತಿದ್ರೆ ನಿಮ್ಮ ಮಕ್ಕಳ ಕೂದಲು ಬಿಳಿ ಆಗಿದ್ರೆ ಲೈಫ್ ಸ್ಟೈಲ್ ನ ಚೇಂಜ್ ಮಾಡಿ. ನ್ಯಾಚುರಲ್ ಕಲರ್ ಕಮ್ಸ್ ಓನ್ಲಿ ಫ್ರಮ್ ನ್ಯಾಚುರಲ್ ಲಿವಿಂಗ್. ಇನ್ನೊಂದಷ್ಟು ಯೂಸ್ಫುಲ್ ಹೆಲ್ತ್ ಟಿಪ್ಸ್ ಗಾಗಿ ನೋಡ್ತಾ ಇರಿ GSS ಮಾಧ್ಯಮ, ಕನ್ನಡದ ಬೆಸ್ಟ್ ಹೆಲ್ತ್ ಅಂಡ್ ವೆಲ್ನೆಸ್ ಚಾನೆಲ್.